ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಸುನೈನಾ ಯುದ್ಧ ನೌಕೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಸಿರು ನಿಶಾನೆ ನೀಡಿದ್ದಾರೆ. ಕಾರವಾರ ಕದಂಬ ನೌಕಾನೆಲೆ ಪ್ರದೇಶದಲ್ಲಿ ಹಸಿರು ನಿಶಾನೆ ನೀಡಿದ್ದಾರೆ. ನೌಸೇನೆಯ ಸಾಮರ್ಥ್ಯ ವೃದ್ಧಿಸಲು ಪೂರ್ವ ಆಫ್ರಿಕಾ ಮತ್ತು ಏಷ್ಯಾದ 9 ಮಿತ್ರ ರಾಷ್ಟ್ರಗಳ ಜತೆ ನೌಕಾ ಸಮರಾಭ್ಯಾಸ ನಡೆಸಲಿದ್ದು, ಕಾರ್ಯಾಚರಣೆಯಲ್ಲಿ ಒಟ್ಟು 120 ಸೈನಿಕರು ಭಾಗವಹಿಸಲಿದ್ದಾರೆ. ಈ ಪೈಕಿ ಯುದ್ಧ ನೌಕೆಯಲ್ಲಿ ತೆರಳಲಿದ್ದಾರೆ. 9 ಮಿತ್ರ ರಾಷ್ಟ್ರಗಳ 44 ನೌಕಾ ಸೈನಿಕರು IUS ಸಾಗರ್ ಹೆಸರಿನಲ್ಲಿ ನಡೆಯಲಿರುವ ಸಮರಾಭ್ಯಾಸ ಕಾರ್ಯಾಚರಣೆಯನ್ನು ನಡೆಸಲಿದ್ದಾರೆ. ಮಾರಿಷಿಯಸ್, ಮಡಗಾಸ್ಕರ್, ಮಾಲ್ಡೀವ್ಸ್, ಕೀನ್ಯಾ, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ದೇಶಗಳ ಜೊತೆ ಜಂಟಿ ಕಾರ್ಯಾಚರಣೆ ನಡೆಯಲಿದೆ. ಭಾರತೀಯ ನೌಕಾಪಡೆಯ ಭಾರತೀಯ ಸಾಗರ ಹಡಗು ಸಾಗರ್ ಮತ್ತು ಆಫ್ರಿಕಾ ಭಾರತದ ಪ್ರಮುಖ ನೌಕಾಪಡೆಯ ಜೊತೆ ಮಾಹಿತಿ ತಂತ್ರಜ್ಞಾನ ವಿನಿಮಯ ಮಾಡಿಕೊಳ್ಳಲಿದೆ. ಕಳೆದ 10 ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಪ್ರದೇಶದ ಕಡಲ ದೇಶಗಳೊಂದಿಗೆ ತನ್ನ ಸಹಭಾಗಿತ್ವವನ್ನು ಹೆಚ್ಚಿಸಿದ್ದು, ಅಂತಾರಾಷ್ಟ್ರೀಯ ದೃಷ್ಟಿಗೆ ಅನುಗುಣವಾಗಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಸಾಗರ ನೌಕೆ ಕೆಲಸ. ಭಾರತೀಯ ನೌಕಾಪಡೆಯು ಇಂಡಿಯನ್ ಓಷನ್ ವಲಯ ದೇಶಗಳ ನೌಕಾಪಡೆಗಳೊಂದಿಗೆ ಜಂಟಿ ನೌಕಾ ಕಾರ್ಯಾಚರಣೆ, ಸಂಘಟಿತ ಗಸ್ತು, ಮಾಹಿತಿ ಹಂಚಿಕೆ, ಸೌಹಾರ್ದತೆ ಪ್ರಯತ್ನಗಳು, ಸಾಮರ್ಥ್ಯ ವೃದ್ಧಿ ಮತ್ತು ಇತರೆ ರಾಜತಾಂತ್ರಿಕ ನಿರ್ಣಯವನ್ನು ಬಲಪಡಿಸಲು ಈ ಕಾರ್ಯಾಚರಣೆ ಸಹಾಯಕವಾಗಲಿದೆ. ಈ ನಿಟ್ಟಿನಲ್ಲಿ ಹಲವಾರು ಉಪಕ್ರಮಗಳಲ್ಲಿ ಸಹಕರಿಸುತ್ತಿದೆ. ಸುನೈನಾ ಇಂಡಿಯನ್ ಓಷನ್ ಶಿಪ್ ತನ್ನ 20 ವರ್ಷಗಳ ಸೇವೆ ಪ್ರವೇಶಿಸುತ್ತಿದೆ. ಪ್ರಧಾನಮಂತ್ರಿಗಳು ಮಾರ್ಚ್ 2025ರಲ್ಲಿ ಮಾರಿಷಿಯಸ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆಯು IUS ಸಾಗರ್ ಮೊದಲ ಹೆಜ್ಜೆಯನ್ನು ಪ್ರಾರಂಭಿಸುತ್ತಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆದ್ಯತೆಯ ಭದ್ರತಾ ಪಾಲುದಾರ ಮತ್ತು ಮೊದಲ ಪ್ರತಿಸ್ಪಂದಕ ಕಾರ್ಯಾಚರಣೆ ಇದಾಗಿದೆ. ಹಿಂದೂ ಮಹಾಸಾಗರದ ಹಡಗು ಸಾಗರ್ IOR ರಾಷ್ಟ್ರಗಳೊಂದಿಗೆ ನಿರಂತರ ಸಹಕಾರಕ್ಕಾಗಿ ಇದು ಮೊದಲ ಹೆಜ್ಜೆಯಾಗಿದೆ. ಭಾರತ ಮತ್ತು 9 ವಿದೇಶಿ ರಾಷ್ಟ್ರಗಳಾದ ಕೊಮೊರೋಸ್, ಕೀನ್ಯಾ, ಮಡಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕ್, ಸೀಶೆಲ್ಸ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾದ ಜೊತೆ ಸೌಹಾರ್ದತೆಗಾಗಿ ಒಂದು ಸಂಯೋಜಿತ ಸಿಬ್ಬಂದಿ ನೈಋತ್ಯ ನೌಕೆ ನಿಯೋಜಿಸಲಾಗಿದ್ದು, ಅದು 9 ದೇಶಗಳ 44 ಸಿಬ್ಬಂದಿ ಇದರಲ್ಲಿ ಸಂಚರಿಸಲಿದ್ದಾರೆ. ಈ ನೌಕೆ ಏಪ್ರಿಲ್ 5ರಿಂದ 1 ತಿಂಗಳ ಕಾಲ 9 ದೇಶಗಳಿಗೆ ಸಂಚರಿಸಲಿದೆ ಮತ್ತು ಡಾರ್ ಎಸ್ ಸಲಾಮ್, ನಕಾಲಾ, ಪೋರ್ಟ್ ಲೂಯಿಸ್, ಪೋರ್ಟ್ ವಿಕ್ಟೋರಿಯಾ ಮತ್ತು ಪುರುಷ್ ಅಲ್ಲದೆ ತಂಜಾನಿಯಾ, ಮೊಜಾಂಬಿಕ್ ಅಲ್ಲದೆ ಮಾರಿಷಸ್ನ ವಿಶೇಷ ಆರ್ಥಿಕ ವಲಯಗಳ ಬಂದರುಗಳಿಗೆ ಭೇಟಿ ನೀಡಲಿದೆ. ಭಾರತ ಮತ್ತು ಆಫ್ರಿಕಾ ಕಡಲ ಭದ್ರತೆಗೆ ಅಪಾರ ಪ್ರಾಮುಖ್ಯತೆ ನೀಡುತ್ತವೆ ಮತ್ತು ಕಡಲಗಳ್ಳತನ, ಕಳ್ಳಸಾಗಣೆ ಸೇರಿದಂತೆ ಕಾನೂನುಬಾಹಿರ ಚಟುವಟಿಕೆಗಳು, ಅನಿಯಂತ್ರಿತ ಮತ್ತು ವರದಿಯಾಗದ ಮೀನುಗಾರಿಕೆ ಮಾಹಿತಿ ಮತ್ತು ಕಣ್ಗಾವಲು ಹಂಚಿಕೆಯ ಮೂಲಕ ಕಡಲ ಭದ್ರತಾ ಬೆದರಿಕೆಗಳನ್ನು ನಿಭಾಯಿಸುವಲ್ಲಿ ಸಹಕಾರವನ್ನು ಹೆಚ್ಚಿಸಲು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಆಫ್ರಿಕನ್ ದೇಶಗಳೊಂದಿಗೆ ದೊಡ್ಡ ಪ್ರಮಾಣದ ಬಹುಪಕ್ಷೀಯ ಕಡಲ ನಿರಂತರ ಕಾರ್ಯಾಚರಣೆ, ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಎಂಬುದು ಇದನ್ನು ಕರೆಯಲಾಗುತ್ತದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ನೌಕಾಪಡೆ ಜೊತೆ ತಂಜಾನಿಯಾ ಪೀಪಲ್ಸ್ ಡಿಫೆನ್ಸ್ ಫೋರ್ಸ್ ಸಹ ಆತಿಥ್ಯ ವಹಿಸಿವೆ. ಪ್ರಾದೇಶಿಕ ಕಡಲ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಸಮರಾಭ್ಯಾಸಕ್ಕೆ ತೆರಳುವ ಮುನ್ನ ಫ್ಲಾಗ್ ಆಫ್ ಮಾಡಿದ ರಕ್ಷಣಾ ಸಚಿವ ಸೈನಿಕರನ್ನು ಭೇಟಿಯಾಗಿ ಮಾತನಾಡಿದ್ದಾರೆ. ಕಾರವಾರ ಸೀಬರ್ಡ್ಗೆ ಆಗಮಿಸಿದ್ದ ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಇವರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭೇಟಿ ಮಾಡಿ ಸೀಬರ್ಡ್ ನಿರಾಶ್ರಿತರ ಸಮಸ್ಯೆಗಳ ಬಗ್ಗೆ ಗಮನವಾಗಿ ಚರ್ಚಿಸಿ ಕೂಡಲೇ ಪರಿಹಾರಕ್ಕಾಗಿ ಆಗ್ರಹ ಮಾಡಿದ್ದು, ಸಂಸದರ ಆಗ್ರಹಕ್ಕೆ ರಕ್ಷಣಾ ಸಚಿವರು ಕೂಡ ಸೂಕ್ತವಾದ ಸ್ಪಂದನೆ ನೀಡಿದ್ದಾರೆಂದು ಸಂಸದ ಕಾಗೇರಿಯವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೇರಿದಂತೆ ಅನೇಕ ಪಕ್ಷದ ಕಾರ್ಯಕರ್ತರು, ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಅನು ಹೊನ್ನಾವರ. ಇನ್ನೂ ಕೆಲವು ಕ್ಷೇತ್ರದಲ್ಲಿ ಜಗತ್ತಿನ ಅನೇಕ ದೇಶಗಳಿಗಿಂತ ಭಾರತ ಮುಂದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಈ ಒಂದು ಬದ್ಧತೆಯ, ಈ ಒಂದು ವಿಶಾಲ ದೃಷ್ಟಿಕೋನದ, ದೂರದೃಷ್ಟಿಯ ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿರೋದು ಬಹಳ ಒಂದು ಸುದೈವದ ಸಂಗತಿ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತು ನಮ್ಮ ಕಾರವಾರದ ಈ ಸೀಬರ್ಡ್ ನೇವಲ್ ಬೇಸ್ ಯೋಜನೆಗೆ ಕೇಂದ್ರದ ರಕ್ಷಣಾ ಸಚಿವರಾದಂಥ ಹಿರಿಯರಾದ ಶ್ರೀಯುತ ರಾಜನಾಥ್ ಸಿಂಗ್ ಜಿ ಅವರು ಬಂದಿರೋದು ಬಹಳ ಸಂತೋಷದ ಒಂದು ಕ್ಷಣ. ಇವತ್ತು ಅವರು ಒನ್ ನೇಷನ್ ಒನ್ ಮಿಷನ್ ಅನ್ನುವಂತಹ ಯೋಜನೆಯಲ್ಲಿ IOS ಸಾಗರ್ ಅನ್ನುವಂತಹ ಒಂದು ನೌಕೆಯನ್ನು ಇವತ್ತು ವಿವಿಧ ದೇಶಕ್ಕೆ ಸಂಚರಿಸೋದಕ್ಕೆ ಈಗ ಫ್ಲಾಗ್ ಆಫ್ ಮಾಡಿರೋದನ್ನು ನಾವು ನೋಡಿದ್ದೀವಿ, ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಇದಕ್ಕಿಂತ ಮೊದಲು ಕೆಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸುಮಾರು 2,000 ಕೋಟಿ ರೂಪಾಯಿಗಿಂತ ಹೆಚ್ಚು ಅಭಿವೃದ್ಧಿಯ ಕೆಲಸಗಳನ್ನು ಮಾನ್ಯ ರಕ್ಷಣಾ ಸಚಿವರು ಶ್ರೀಯುತ ರಾಜನಾಥ್ ಸಿಂಗ್ ಜಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ
ನೇವಿಯ ಈ ಒಂದು ಸೀಬರ್ಡ್ ನೇವಲ್ ಬೇಸ್ ಯೋಜನೆಯ 10 ಹಲವು ವಿಶೇಷತೆಗಳನ್ನೆಲ್ಲವನ್ನು ಅಧಿಕಾರಿಗಳು ತಿಳಿಸಿದ್ದಾರೆ. ಮಾನ್ಯ ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಕಾರವಾರದ ಈ ಯೋಜನೆಯ ಕುರಿತಂತೆಯೂ ಸಹ ವಿವರಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಇವತ್ತು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಜಿ ಅವರ ನೇತೃತ್ವದಲ್ಲಿ ದೇಶದ ನಮ್ಮ ರಕ್ಷಣೆಯ ಬಲ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ದೇಶದ ಏಕತೆ, ಅಖಂಡತೆ, ಸಮಗ್ರತೆ ರಕ್ಷಣೆಯಲ್ಲಿ ಇವತ್ತು ಶ್ರೀಯುತ ನರೇಂದ್ರ ಮೋದಿಜಿಯವರು, ಶ್ರೀಯುತ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಜಿಯವರೆಲ್ಲ ಮಾಡ್ತಿರೋ ಪ್ರಯತ್ನದ ಫಲವಾಗಿ ದೇಶ ಇನ್ನಷ್ಟು ಹೆಚ್ಚು ಶಾಂತಿಯುತವಾಗಿ ಬಲಿಷ್ಠವಾಗಿ ಬೆಳೀತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಇವತ್ತು ಈ ಸಂದರ್ಭದಲ್ಲಿ ಶ್ರೀಯುತ ರಾಜನಾಥ್ ಸಿಂಗ್ ಜಿಯವರನ್ನ ಭೇಟಿ ಮಾಡಿ ಸ್ವಾಗತಿಸಿರೋದಲ್ಲದೆ ನಮ್ಮ ಈ ಕಾರವಾರದ ಸೀಬರ್ಡ್ ನೇವಲ್ ಬೇಸಿನಿಂದಾಗಿ ಜನತೆಗೆ ಯಾವ್ಯಾವ ತೊಂದರೆ ಆಗ್ತಾ ಇದೆ ಇದರ ಪರಿಹಾರ ದೃಷ್ಟಿಯಿಂದ ಹಿಂದೆ ನಾನು ದೆಹಲಿಯಲ್ಲಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದೆ. ಅದರಂತೆ ಅನೇಕ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ. ಆದಾಗ್ಯೂ ಇಲ್ಲಿಗೆ ಬಂದಾಗ ನಾನು ನಮ್ಮ ಅನೇಕ ನಿಯೋಗಗಳ ಮನವಿಯನ್ನು ತೆಗೆದುಕೊಂಡು ನಾನು ಇಲ್ಲಿಗೆ ಬಂದು ಜಿಲ್ಲಾಧಿಕಾರಿಗಳು, ಎಸ್.ಪಿಗಳು, ಎ.ಸಿಗಳೆಲ್ಲರೂ ನನ್ನ ಜೊತೆಗಿದ್ದರು. ನಾವೆಲ್ಲ ಇಲ್ಲಿಯ ಅನೇಕ ಸಂಘಟನೆಗಳ ಪರವಾದ ಮನವಿಯನ್ನು ತೆಗೆದುಕೊಂಡು ಬಂದು ಅದನ್ನು ರಾಜನಾಥ್ ಸಿಂಗ್ ಅವರಿಗೆ ನಾನು ಕೊಟ್ಟಿದ್ದೇನೆ. ಇವತ್ತು ರೂಪಾಲಿ ನಾಯ್ಕ್ ಅವರು ಸಹ ರಾಜನಾಥ್ ಸಿಂಗ್ ಜಿ ಅವರಿಗೆ ಕೊಡೋದಕ್ಕೆ ತನ್ನಂಥ ಮನವಿಯನ್ನು ನನಗೆ ಕೊಟ್ಟಿದ್ದರು. ನಾನು ಅದನ್ನು ಅವರಿಗೆ ತಲುಪಿಸಿದ್ದೇನೆ. ಒಟ್ಟಾರೆ ನಮ್ಮ ಈ ಜನ ಏನು ಕಷ್ಟಪಡುತ್ತಿದ್ದಾರೋ ನಮ್ಮ ಸೀಬರ್ಡ್ ನೇವಲ್ ಬೇಸ್ ಯೋಜನೆಯಿಂದ ಅದೆಲ್ಲವನ್ನು ಅವರ ಗಮನಕ್ಕೆ ನಾನು ಸಂಸದನಾಗಿ ತಂದಿದ್ದೇನೆ. ಅದರೊಳಗೆ ಬಹಳ ಮುಖ್ಯವಾಗಿ ನಾನು ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಅವ್ರ ಜೊತೆಯಲ್ಲಿ ಮಾತನಾಡಿರೋ ಕೆಲವು ವಿಷಯಗಳಲ್ಲಿ ಪ್ರಮುಖವಾದನ್ನು ನಾನು ಉಲ್ಲೇಖಿಸ್ತೇನೆ. ಭೂ ಪರಿಹಾರ ನೀಡಬೇಕಾಗ್ತದೆ. ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ. ಈ ವಿಳಂಬ ಕಾರಣಕ್ಕೆ 10 ಇದೆ. ನಮ್ಮ ತಾಲೂಕಾಡಳಿತದಿಂದ ಹಿಡಿದು ಜಿಲ್ಲಾಡಳಿತದಿಂದ ಹಿಡಿದು ನಾನು ಹೀಗೆ ಹೇಳ್ತಾ ಹೋದರೆ ರಾಜ್ಯ ಕೇಂದ್ರ ಸರ್ಕಾರಗಳಲ್ಲಿ ವಿಳಂಬ ಆಗಿರುವಂತಹ ಅನೇಕ ಹಂತಗಳು ಇದೆ, ವಿಳಂಬ ಆಗಿದೆ. ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ ತ್ವರಿತಗತಿಯಲ್ಲಿ ಕೋರ್ಟ್ ಕೇಸುಗಳನ್ನು ಮುಗಿಸಬೇಕು ಆ ಪರಿಹಾರ ನೀಡೋದಕ್ಕೋಸ್ಕರವಾಗಿ. ಆ ಕೋರ್ಟ್ ಕೇಸ್ಗಳಿಗೆ ಸ್ಪೀಡಿ ಡಿಸ್ಪೋಸಲ್ಲಿಗೆ ಯಾವ ರೀತಿಯಾದಂತಹ ಒಂದು ಪ್ರಯತ್ನ ಆಗಬೇಕು ಕೇಂದ್ರ ಸರ್ಕಾರ ವತಿಯಿಂದ ಅನ್ನೋ ವಿಷಯವನ್ನು ನಾನು ಚರ್ಚೆ ಮಾಡಿದ್ದೇನೆ. ಇದಲ್ಲದೆ ಇಲ್ಲಿ ನಿರಾಶ್ರಿತರು ಯಾರಾಗಿದ್ದಾರೋ ಅವ್ರ ಕುಟುಂಬದವರಿಗೆ ಉದ್ಯೋಗ ಕೊಡೋದು, ಸ್ಥಳೀಯರಿಗೆ ಉದ್ಯೋಗ ಕೊಡೋದು, ಗುತ್ತಿಗೆ ಕೊಡೋದು, ಹಾಗೆಯೇ ಇದಲ್ಲದೆ ಯುವಕರಿಗೆ ಇಲ್ಲಿ ಹೆಚ್ಚೆಚ್ಚು ಸ್ಕಿಲ್ ಟ್ರೈನಿಂಗ್ ಆಗೋದ್ರ ಮೂಲಕ ಅವರನ್ನು ಸ್ಥಳೀಯವಾಗಿ ಇಲ್ಲಿ ಉದ್ಯೋಗಕ್ಕೆ ಸೇರ್ಪಡೆ ಆಗುವಂಥ ಅರ್ಹತೆಯನ್ನು ಬೆಳೆಸೋದು. ಇದರೆಲ್ಲದರ ಜೊತೆಯಲ್ಲಿ ನಾವು ನಮ್ಮ ಮಳೆಗಾಲದಲ್ಲಿ ಜನತೆಗೆ ಏನು ತೊಂದರೆ ಆಗ್ತಾ ಇದೆ, ನೀರು ಸರಾಗವಾಗಿ ಸಮುದ್ರಕ್ಕೆ ಸೇರದೇ ಇರೋದರಿಂದ ನಮ್ಮ ಕಾರವಾರದ ವಿವಿಧ ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದೇನಿದೆ, ಇದನ್ನು ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು SOPಯನ್ನು ಮಾಡಿ ಸೀಬರ್ಡು, ನ್ಯಾಷನಲ್ ಹೈವೇ, ಮುನ್ಸಿಪಾಲ್ಟಿಯವ್ರ ಜೊತೆಗೆಲ್ಲ ಮಾತನಾಡಿ ಅದನ್ನೆಲ್ಲವನ್ನು ಇತ್ಯರ್ಥಪಡಿಸೋ ಪ್ರಯತ್ನ ಮಾಡಿದ್ದಾರೆ. ಅದರ ಒಳಗೊಂಡಂತೆ ನಾನು ಪರೀಕ್ಷಾ ಕೇಂದ್ರ ಇಲ್ಲಿ ಆಗಬೇಕು ಅನ್ನೋದನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಸಕಾರಾತ್ಮಕ ಮಾತನ್ನು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ನಮ್ಗೆ ಗೊತ್ತಿದೆ, ಅಲ್ಲಿ ವಜ್ರಕೋಶದಲ್ಲಿ ಈ ನಮ್ಮದು ನಾವೇನು ಹೇಳಬೇಕು, ಅಲ್ಲಿ ಕೆಲವು ಇಕ್ವಿಪ್ಮೆಂಟ್ಸ್ನಿಂದಾಗಿ ಕೆಲವು ಸಂದರ್ಭದಲ್ಲಿ ಕೆಲವು ಶಬ್ದಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಅದು ಮನೆಗಳಿಗೆಲ್ಲ ಕ್ರ್ಯಾಕ್ ಆಗೋದು ಇತ್ಯಾದಿ ಎಲ್ಲ ಇದೆ. ಅದರ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ಈ ರೀತಿ 10 ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೇನೆ.